ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಿಸಿದಂತೆ ಮತ್ತೊಂದು ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏಟಿಗೆ ಎದುರೇಟು ಅನ್ನುವಂತ ಪಾಲಿಟಿಕ್ಸ್ ಜೋರಾಗಿದೆ. ಡಿಕೆ ಶಿವಕುಮಾರ್ ಮತ್ತು ದಲಿತ ಸಮುದಾಯದ ಸಚಿವರ ಮಧ್ಯೆ ಮೊದಲಿನಿಂದಲೂ ಕೂಡ ತಿಕ್ಕಾಟ ಇತ್ತು, ಅದೀಗ ಬಹಿರಂಗವಾಗ್ತಾ ಇದೆ. ಹೈಕಮಾಂಡ್ ಮೂಲಕವೇ ಡಿಕೆಶಿಗೆ ತಿರುಗೇಟು ಕೊಡೋದಕ್ಕೆ ದಲಿತ ಸಮುದಾಯದ ಸಚಿವರು ಪ್ಲಾನ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದರು. ಅದಕ್ಕೆ ಪ್ರತಿಯಾಗಿ ಈಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮಾವೇಶವನ್ನು ಮಾಡಿ ರಾಹುಲ್ ಗಾಂಧಿ ಅವರನ್ನ ಸಮಾವೇಶಕ್ಕೆ ಕರೆಸೋದಕ್ಕೆ ದಲಿತ ಸಚಿವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಹರೀಶ್ ರೆಡಿ ಇದ್ದಾರೆ. ಹರೀಶ್, ಸಭೆಗೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಯಿತು ಡಿಕೆ ಶಿವಕುಮಾರ್ ಅವರಿಗೆ. ಸಭೆಗೆ ಬ್ರೇಕ್ ಹಾಕಿದ್ರೇನು, ಸಮಾವೇಶ ಮಾಡ್ತೀವಿ, ತಾಕತ್ತಿದ್ರೆ ತಡೀರಿ ಅನ್ನುವಂಥ ಸಂದೇಶನ ಇದು. ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು. ಯಾಕಂದ್ರೆ ದಲಿತ ಸಮಾವೇಶಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚಟುವಟಿಕೆಗಳು ಕೂಡ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಸುಗೊಂಡಿದೆ. ಸೊ ಪ್ರಮುಖವಾಗಿ ಎಸ್ ಸಿ ಮಹಾದೇವಪ್ಪ ಆಗಿರ್ಬೋದು, ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಸೊ ಕೆ ಎನ್ ರಾಜಣ್ಣ ಇವರೆಲ್ಲರೂ ಕೂಡ ಒಂದರಲ್ಲಿ ದಲಿತ ಸಮುದಾಯದ ಒಂದು ಸಮಾವೇಶವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಸೊ ಮುಖ್ಯವಾಗಿ ಈಗ ಈ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬೇರೆ ಬೇರೆ ದಲಿತ ಸಚಿವರೆಲ್ಲರೂ ಕೂಡ ಪಕ್ಷ ಸಂಘಟನೆ ದೃಷ್ಟಿಯಿಂದ ಸಮಾವೇಶ ನಡೆಸೋದು ತಪ್ಪೇನಿಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ತೆರೆಮರೆಯಲ್ಲಿ ಕೂಡ ಸಮಾವೇಶ ನಡೆಸುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗ್ತಿದೆ. ಹಾಸನದಲ್ಲಿ ಹೇಗೆ ಐಂದ ಸಮಾವೇಶ ಆಯಿತು, ಅದೇ ರೀತಿಯಲ್ಲಿ ಕೂಡ ಮತ್ತೊಂದು ಸಮಾವೇಶವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸಚಿವರು ಕೂಡ ತೆರೆಮರೆಯಲ್ಲಿ ಪ್ರಯತ್ನಗಳನ್ನ ನಡೆಸ್ತಾ ಇರುವಂಥದ್ದು. ಸೊ ದೆಹಲಿಗೆ ಹೋಗಿರುವಂಥದ್ದು ಕೂಡ ಅದರ ಮುಂದುವರಿದ ಭಾಗ ಅನ್ನುವಂಥ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕೆ ಎನ್ ರಾಜಣ್ಣ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೆಹಲಿಗೆ ತೆರಳಿದ್ದಾರೆ. ಇದು ಒಂದಾಗಿದೆ ಅನ್ನುವಂಥದ್ದು ಕೂಡ ಕೇಳಿಬರ್ತಿದೆ. ಅಷ್ಟೇ ಗೃಹ ಸಚಿವರು ಪರಮೇಶ್ವರ್ ಕೂಡ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಕೂಡ ದಲಿತ ಸಮಾವೇಶ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಎಐಸಿಸಿ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ. ಹಾಗಾಗಿ ಒಂದು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕೂಡ ಡಿನ್ನರ್ ಪಾರ್ಟಿ ಕರೆದ ಸಂದರ್ಭದಲ್ಲಿ ರದ್ದುಪಡಿಸುವಲ್ಲಿ ಅವರೇ ಕಾರಣಕರ್ತರು ಅನ್ನುವಂಥ ಸಹಜವಾದಂಥ ಒಂದು ಅಸಮಾಧಾನ, ಬೇಸರ ಕೂಡ ಅವರಲ್ಲಿ ಸಚಿವರಲ್ಲಿ ಕಾಡ್ತಾ ಇರುವಂಥದ್ದು. ಹಾಗಾಗಿ ಎಐಸಿಸಿ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಸಮಾವೇಶಕ್ಕೆ ಕರೆಸಿ ಆ ಮೂಲಕ ಕೌಂಟರ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ಈಗ ದಲಿತ ಸಚಿವರೆಲ್ಲರೂ ಕೂಡ ತಂತ್ರಗಾರಿಕೆ ರೂಪಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಹಾಗಾಗಿ ಮುಂದೆ ಇದು ಯಾವ ರೀತಿಯಲ್ಲಿ ಘಟ್ಟವನ್ನು ತಲುಪುತ್ತೆ, ಯಾವ ಮಜಲನ್ನು ಪಡೆಯುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ರಕ್ಷಾತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.